ತಂಗಿ ಮನೇಲಿ ಅವ್ರು ಇದ್ದರು. ಮಗಳು ಮತ್ತು ನಮ್ಮ ಚಿಕ್ಕಪ್ಪ ತಂಗಿ ಮನೆಯಾಗಿದ್ದರು. ಸಣ್ಣ ಮಗ ನಮ್ಮ ಇನ್ನೊಂದು ಅತ್ತೆ ಮನೆಯಾಗ ಇದ್ದ ಅವನು. ಆಮೇಲೆ ಅವಳು 8ನೇ ತರಗತಿವರೆಗೆ ಓದಿದ್ಲು ಇಲ್ಲೇ ತರ್ಲಘಟ್ಟದಲ್ಲೇ. ಆಮೇಲೆ ಸ್ಕೂಲ್ ಬಿಟ್ಲು. ನಮ್ಮ ಚಿಕ್ಕಪ್ಪ ಹುಷಾರಿರಲಿಲ್ಲ, ಓದ್ಸೋಕ್ಕಾಗಿಲ್ಲ ಅಂಥೇಳಿ ಅವ್ರು ಮೆಡಿಸಿನಿಗೆ ಅದು ಇದಕ್ಕೆ ಅಂತೇಳಿ ದುಡ್ಡು ಇದಾಗುತ್ತೆ ಅಂಥೇಳಿ ಸ್ಕೂಲ್ ಬಿಟ್ಲು. ಸ್ಕೂಲ್ ಬಿಟ್ಟು ಮನೆಯಲ್ಲೇ ಇದ್ದಾಗ ನಮ್ಮ ಚಿಕ್ಕಪ್ಪ ಹಿಂಗೆ ಹೋಟ್ಲ್ ಕಡೆ ಎಲ್ಲ ಹೋದಾಗ, ನಿನ್ನ ಮಗಳಿದ್ದಾಳಲ್ಲ, ಏನು ಮಾಡ್ತಾಯಿದ್ದಾಳೆ, ಏನು ಕೆಲಸ ಮಾಡ್ತಾಯಿದ್ದಾಳೆ, ಎಲ್ಲಿದ್ದಾಳೆ ಅಂತ ಅವರು ಕೇಳಿದಾಗ, ಉಮಾ ಅನ್ನೋರು ಮತ್ತು ಪ್ರದೀಪ್ ಅನ್ನೋರು ಅವ್ರು ಕೇಳಿದಾಗ, ಇಲ್ಲ ಮನೆಯಲ್ಲೇ ಇದ್ದಾಳೆ, ಎಲ್ಲೂ ಹೋಗ್ತಾಯಿಲ್ಲ, ಮನೆಗೆ ಇದ್ದಾಳೆ ಅಂತ ಹೇಳಿದ್ದಾರೆ ಇವರು. ಅವಾಗ ಅವರು ನನ್ನ ಮಗಳು PG ಐತಿ, ಅಲ್ಲಿ ಕಳಿಸ್ಬಿಡು, ಅವಳಿಗೆ ಏನಾದರೂ ಒಳ್ಳೆ ಕೆಲಸ ಓದಿಸಿ ಅವಳಿಗೊಂದು ಏನಾದರೂ ಇದು ಮಾಡಿ ಅವಳಿಗೊಂದು ಸ್ಥಾನ ಮಾಡಿ ಅವಳು ಕಾಲ ಮೇಲೆ ಅವಳು ನಿಲ್ಲಂಗೆ ಮಾಡ್ತೀವಿ, ಎಲ್ಲ ಜವಾಬ್ದಾರಿ ನಮ್ಮದು, ಮದುವೆ ಮಾಡಿಸ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಅಲ್ಲಿದ್ಲು ಅವಳು 1 ವರ್ಷ 1.5 ವರ್ಷವರೆಗೆ ಅಲ್ಲಿದ್ಲು. ಮತ್ತು ಅಲ್ಲೇನೋ ಅವರು ಟಾರ್ಚರ್ ಕೊಟ್ಟರು ಅಂಥೇಳಿ ಅಲ್ಲಿಂದ ಹೋಗ್ಬಿಟ್ಟಿದ್ಲಂತೆ. ಅವಾಗ ಇದೇ ಕರ್ಕೊಂಡೋದ ಪ್ರದೀಪ, ಉಮ್ಮಕ್ಕ, ನಾಗರಾಜಸ್ವಾಮಿ, ಸೌಭಾಗ್ಯ ಅನ್ನೋರೆಲ್ಲ ಸೇರಿ ಹುಡುಕಿದ್ದಾರೆ. ಹುಡುಕಿ ಅದೆಲ್ಲ ಮಾಡಿ ಕರ್ಕೊಂಬಂದು ಟೇಷನಲ್ಲಿ ಹುಡುಗಿ ಹತ್ರ ಏನು ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ, ನಮ್ಮ ಅಪ್ಪ ದುಡ್ಡಿಗೆ ಬಂದು ಭಾಳ ಕಾಡಿಸ್ತಿದ್ದ, ಮತ್ತು ನಮ್ಮ ಅತ್ತೆ ಟಾರ್ಚರ್ ಕೊಡ್ತಿದ್ರು, ನಾನು ಅಲ್ಲೂ ಇರಲ್ಲ ಇಲ್ಲೂ ಇರಲ್ಲ, ನಮ್ಮ ದೊಡ್ಡಮ್ಮನ ಹತ್ರ ಇರ್ತೀನಿ ಅಂತ ಹೇಳಿದಾಳು ಹುಡುಗಿ. ಆವಾಗ ಅಲ್ಲಿದ್ದವ್ರು ಪೊಲೀಸವ್ರು ಏನಂದರೆ, ಹುಡುಗಿನೇ ಹಿಂಗೆ ಹೇಳ್ತಿದ್ದಾಳಪ್ಪ, ಎಲ್ಲಾದರೂ ಆರಾಮಾಗಿರಲಿ ಬಿಡು, ನಿನ್ನ ಪಾಡಿಗೆ ನೀನು ಇದ್ಬಿಡು, ಅವಳು ಎಲ್ಲಾದರೂ ಚೆನ್ನಾಗಿದ್ದರೆ ಸಾಕಲ್ಲ ಅಂತ ಅಂದಾಗ, ಇವರು TV ಕಾಯಿಲಿತ್ತು ನಮ್ಮ ಚಿಕ್ಕಪ್ಪ ಅವರಿಗೆ. ಅವ್ರು ಏನು ಮಾಡಿದ್ರು, ಅಲ್ಲಿಂದ ಬಂದು ಹಾಸ್ಪಿಟ್ಲು ಅದು ಇದು ಅಂತೇಳಿ ಸ್ವಲ್ಪ ಈ ಕಡೆನೇ ಆಗಿಬಿಟ್ರು. ಹುಡುಗಿ ಅಲ್ಲಿದ್ಲು, ಅವ್ರ ದೊಡ್ಡಮ್ಮನ ಹತ್ರ ಇದ್ಲು. ಅಲ್ಲೇನೋ ಹುಷಾರಿಲ್ಲ ಅಂಥೇಳಿ ನಮ್ಮ ಚಿಕ್ಕಪ್ಪನ ಇನ್ನೊಬ್ಬ ಮನೆಯವ್ರ ಮಗಳ ಹತ್ರ ಬಂದಿದ್ಲು. ಅಲ್ಲಿದ್ಲು. ಅವರೇನೋ ಶಿಕಾರಿಪುರ ಒಂದಿನ ಹೋದಾಗ ಆ ಹುಡುಗಿಗೆ ಮಾತಾಡಿಸಿ, ಹೆಂಗಾಗಿಯಾ ನೋಡಿ, ಇಲ್ಲಿದ್ದಾಗ ಹೆಂಗಿದ್ದೆ ನೀನು, ಎಷ್ಟು ಚೆನ್ನಾಗಿದ್ದೆ, ಈಗ ಹೆಂಗಾಗಿಯಾ ಅಂಥೇಳಿ ತಪ್ಕೊಂಡು ಮಾತಾಡಿಸಿ ಇಲ್ಲಿ ಬಂದುಬಿಡೆ ಅದು ಇದು ಅಂತ ಹೇಳಿದ್ರಂತೆ. ಅವಾಗ ಹುಡುಗಿ ಬರಲ್ಲ ಅಂತ ಹೇಳಿ ಅವ್ರ ಅಕ್ಕ ತಂಗಿ ಇಬ್ಬರು ಮನೆ ಬಂದರೆ. ಆಮೇಲೆ ಅವ್ರ ಅಕ್ಕಗೆ ಫೋನ್ ಮಾಡಿ ಹುಡುಗಿ ಹೇಳೋರಂತೆ, ಬಂದುಬಿಡಿ ಇಲ್ಲಿ ಹೆಂಗೆ ಹಿಂಗೆ ಅಂತ ಹೇಳಿ ಇವ್ರು ಗಂಗಾನಾಯಕು ಮತ್ತು ಸೌಭಾಗ್ಯ ಅನ್ನೋರು, ಇವರು ನಾಗರಾಜ ಪಂಚಿ ಅನ್ನೋರು ಎಲ್ಲ ಹೋಗಿ ಕರ್ಕೊಂಬಂದಾರೆ. ಕರ್ಕೊಂಡೋಗಿ ಹುಡುಗಿಗೆ ಅಲ್ಲಿ ಇಟ್ಕೊಂಡಾರೆ. ಆಮೇಲೆ ಹುಡುಗಿ ಇದ್ಲು. ಅಲ್ಲಿಂದ ಇತ್ಲಾಗೆ ಅವ್ರ ತಂದೆಗೆ ಏನೂ ಗೊತ್ತಿಲ್ಲ. ಹುಡುಗಿ ಅಲ್ಲಿದ್ದು ಕಾಣೆ ಆಗಿಬಿಟ್ಟಾಳೆ. ಅಂದರೆ ನಮಗೇನು ವಿಚಾರ ತಿಳಿಸಿಲ್ಲ ಅವರು, ಕರ್ಕೊಂಬಂದೀವಿ ಮತ್ತಿನ್ನು ಅಂಥೇಳಿ. ನಾವಲ್ಲಿ ಅವ್ನು ಪ್ರದೀಪ್ ಅನ್ನೋನಿಗೆ ಸಿಕ್ಕಾಗ ಕೇಳಿದಾಗ, ಹುಡುಗಿ ಅಲ್ಲಿದ್ದಾಳೆ, ಯಾವನ ಜೊತೆಗೋ ಓಡೋಗ್ಬಿಟ್ಟಾಳೆ, ನಮ್ಮ ಅಕ್ಕಗೂ ನಮಗೂ ಸರಿ ಇಲ್ಲ, ನಾವು ಅಲ್ಲಿ ಹೋಗ್ತಾಯಿಲ್ಲ, ಉಡಾಪೆ ಉತ್ತರ ಕೊಡೋನು ಒಂಥರ, ನಮ್ಮದು ಅವ್ರದ್ದು ಸರಿ ಇಲ್ಲ ಅಂತ ಹೇಳೋನು. ಒಂದು 6 ತಿಂಗಳ ಹಿಂದೆ ನಾನು ಕೇಳಿದಾಗೂ ಅದೇ ಇಂದ. ಹಂಗಾಗಿ ನಾವು ಇರ್ಬೋದು ಬಿಡು, ಅಲ್ಲೇ ಇರ್ಬೋದು, ಇಲ್ಲ ಅವ್ರ ದೊಡ್ಡಮ್ಮನ ಹತ್ರ ಇರ್ಬೋದು ಅಂಥೇಳಿ. ಅದರಾಗೂ ಲೇಡೀಸ್ PG ಒಳಗೆಲ್ಲ ಬಿಡಲ್ಲ ನಿಮಗೆ, ನಾವು ಇರ್ಬೋದು ಬಿಡು, ಎಲ್ಲ ಚೆನ್ನಾಗಿದ್ದರೆ ಸಾಕು ಅಂಥೇಳಿ ನಾವು ಸುಮ್ಮನಾಗ್ಬಿಟ್ಟಿವಿ. ನಮ್ಮ ಚಿಕ್ಕಪ್ಪ ಹೋಗಿ ಕೇಳಿದಾಗಂತೆ, ಇಲ್ಲ ಓಡೋಗ್ಬಿಟ್ಟಾಳೆ, ನಿನ್ನ ಮಗಳು ಅಲ್ಲಿ ಓಡೋಗ್ಯಾಳೆ, ಅವ್ರ ತಾಯಿ ಹತ್ರ ಹೋಗ್ಯಾಳೆ ಅಂತ ಅಂತಿದ್ರಂತೆ. ಆಮೇಲೆ ಈಗ 1ನೇ ತಾರೀಕು 2ನೇ ತಾರೀಕು ಹಿಂದೆ ಹೋಗಿ ಮತ್ತು ನಮ್ಮ ಅತ್ತೆ ಮಗ ಕುಮಾರ್ ನಾಯಕ್ ಅನ್ನೋರು, ಅವ್ರ ಮಾವ ಆಗಬೇಕು ಪರಮೇಶ್ ನಾಯಕ್, ಅವ್ರಿಗೆ ಕರ್ಕೊಂಡೋಗಿ, ನಿನ್ನ ಮಗಳು ಎಲ್ಲಿದ್ದಾಳಪ್ಪ, ಎಲ್ಲೂ ಕಾಣಿಸ್ತಾ ಇಲ್ಲ, ಇಷ್ಟು ಸರಿ ಶಿಕಾರಿಪುರ ಹೋದರೂ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ ಅಂದರೆ PGಯಲ್ಲಿದ್ದಾಳೆ ಅಂತ ಅಂದರೆ, ಬಾ ಮತ್ತು ಹೋಗಿ ನೋಡ್ಬರೋಣ ಅಂತೇಳಿ ಹೋಗಿ ನೋಡಿದಾಗ ಗಂಗಾನಾಯಕ್ ಮತ್ತು ಸೌಭಾಗ್ಯ ಅನ್ನೋರು ಇದ್ರಂತೆ. ಕೇಳಿದಾಗ, ಇಲ್ಲ 1 ವರ್ಷ ಆಯ್ತು, 1 ವರ್ಷ ಆಯ್ತು ಹೋಗಿ ಅವಳು ಮನೆಗೆ ಹೋಗ್ಬಿಟ್ಟಾಳೆ ಅಂತ ಹೇಳಿ ಅವ್ರಿಗೆ ಹೇಳಿದ್ದಾರೆ. ಮತ್ತು ನೀವು ಯಾಕೆ ಫೋನ್ ಮಾಡಿಲ್ಲ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಮನೆಗೆ ಬಂದಾಳೆ ಅಂತೇಳಿ ನಾವು ಫೋನ್ ಮಾಡಿಲ್ಲ ಅಂತ ಅಂದಾರವರು. ಅವಾಗ ನಮ್ಮ ಚಿಕ್ಕಪ್ಪ ಏನಂದರೆ, ನಿನ್ನ ನಂಬರ್ ನನ್ನ ಹತ್ರ ಇಲ್ಲಮ್ಮ, ನನ್ನ ನಂಬರ್ ನಿನ್ನ ಹತ್ರ ಇದ್ದೆ, ಒಂದು ಮಾತು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಲ್ಲ ಅಲ್ಲಿ ಬಂದಾಳೆ ಅಂತೇಳಿ ಫೋನ್ ಮಾಡಿಲ್ಲ ನಾವು ಅಂತೇಳಿ ಅವತ್ತು ಹೇಳಿದ್ದಾಳೆ. ಹಿಂದೆಲ್ಲ ಕೇಳಿದಾಗೆಲ್ಲ ಓಡೋಗಿದ್ದಾಳೆ, ಎಲ್ಲೋ ಅವ್ರ ತಾಯಿ ಹತ್ರ ಹೋಗಿದ್ದಾಳೆ ಅಂತ ಅಂದೋಳು. ಅವತ್ತು ಕೇಳಿದಾಗ ಹಂಗಂದಾಳೆ. ಅಲ್ಲಿಂದ ತಕ್ಷಣ ನಮ್ಮ ಅಣ್ಣ ಕುಮಾರ್ ನಾಯಕ್ ಅನ್ನೋರು ಮತ್ತು ಅವ್ರು ಬಂದು ಟೇಷನಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತೇಳಿ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿದ್ಮೇಲೆ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ, ಗಂಗಾನಾಯಕು ಮತ್ತು ಸೌಭಾಗ್ಯ, ರಂಜಿತಾ ಮತ್ತು ಪೀರು ಅನ್ನೋರಿಗೆ. ಇದರಲ್ಲಿ ಏನಪ್ಪ ಅಂದರೆ, ಕರ್ಕೊಂಡೋದವರು ಮೇನ್ ಪಾರ್ಟಿ ಇಲ್ಲಿಂದನೇ ಹೋಗಿದ್ದು. ಸೌಭಾಗ್ಯ ನಮಗೆ ಯಾರಂತೇಳಿ ಗೊತ್ತಿರಲಿಲ್ಲ. ಪ್ರದೀಪು, ಉಮಾಕ ಅನ್ನೋರು ಇಂದನೇ ಅವ್ರು ಕಾಂಟ್ಯಾಕ್ಟ್, ಅವ್ರು ಕರ್ಕೊಂಡು ಹೋದವರು. ಅವ್ರು ಏನು ಒಂದು ಮಾತು ಹಿಂಗೆ ಆಗೈತಿ, ನಿಮ್ಮ ಮಗಳು ಇಲ್ಲಲ್ಲ, ಫಸ್ಟಿಗೆ ರೆಸ್ಪಾನ್ಸ್ ತೊಗೊಂಡು ಹುಡುಕ್ದವರು, ನೆಕ್ಸ್ಟ್ ಟೈಮ್ ಮಿಸ್ ಆದಾಗ ಅವ್ರು ನಮಗೆ ಏನು ತಿಳಿಸೂ ಇಲ್ಲ. ಈಗ ಕಂಪ್ಲೇಂಟಲ್ಲೆಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ, ಹುಡುಗಿಗೆ ಒಂದು ಹೊಡೆದಿದ್ವಿ, ನೇಣು ಹಾಕ್ಕೊಂಡ್ಬಿಟ್ಟಾಳೆ ಅಂತ ಹೇಳ್ತಿದ್ದಾರೆ. ನೇಣು ಹಾಕ್ಕೊಳ್ಳೋ ಅಂಥ ಹುಡುಗಿ ಅಲ್ಲ ಅವಳು ತಾಯಿ ಇಲ್ಲದೇ 1ನೇ ಕ್ಲಾಸ್ ಇದ್ದಾಗಿಂದನೇ ಬದುಕ್ತಾ ಇರೋಳು. ಅದೆಲ್ಲ ಕಷ್ಟ ಅನುಭವಿಸಿದ್ದಾಳೆ. ನೇಣು ಹಾಕ್ಕೊಳ್ಳೋ ಅಂಥ ಹುಡುಗಿ ಅಂತೂ ಅಲ್ವೇ ಅಲ್ಲ. ಇದೆಲ್ಲ ಏನೋ ಪ್ಲ್ಯಾನ್ ಮಾಡಿ ಏನೋ
ಏನೋ ಆಗೈತಿ ಅನ್ನೋ ಅನುಮಾನ ನಮಗೆ. ಹಂಗಾಗಿ ಇದನ್ನು ಬೇರೆ ಥರ ತನಿಖೆ ಮಾಡಬೇಕು.